ನಾನು 2 ನಿಮಿಷ ಹೇಳಿದ್ರೆ ಉತ್ತರ ಕೊಟ್ಟಿದ್ದೇನೆ. ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ನಾನು ಶುರು ಮಾಡ್ತೇನೆ. ಹೇಳಿದೆ ನನಗೆ ಮಾಧ್ಯಮಗಳನ್ನ ಕಳೆದಿದ್ದೀನಿ, ನನ್ನ ಮಾಡಿಕೊಂಡ ಮಾಧ್ಯಮಗಳನ್ನು ಕಳೆದಿದ್ದೀನಿ ಅಷ್ಟೇ. ಅಷ್ಟೇ ನಿಮ್ಮಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ನಾನೇನು ಬ್ರಾಕೆಟ್ ನಲ್ಲಿರೋದು ಓದ್ಕೊಂಡು ನಿಮಗೆ ಬಂದ ಇನ್ವಿಟೇಷನ್ ಏನು? ಪ್ರೆಸ್ ಕ್ಲಬ್ ನಲ್ಲಿ ನೀವು ಯಾವ ಇನ್ವಿಟೇಷನ್ ನೋಡಿ ಬಂದಿದ್ದೀರಿ? ಮಾತಾಡ ಜಲತಾಣದಲ್ಲಿ ನಾನು ಹಾಕಿದ್ದೀನಿ, ಅವ್ರು ಬಂದು ಮಾತಾಡಲಿ. ಅವ್ರು ನಾವು ಮಾತಾಡಿದ್ವಿ ಎಂದ್ರಿ ಅಂತ ಬರ್ಲಿ. ಅವ್ರು ನಿಮ್ಗೆ ಯಾಕೆ ಸರ್, ನಿಮ್ಮ ವೃತ್ತಿಗೆ ಎಷ್ಟು ಘನತೆ ಇದೆಯೋ ಪತ್ರಿಕೋದ್ಯಮಕ್ಕೂ ಅಷ್ಟೇ ಘನತೆ ಇದೆ. ನಿಮಗೆಷ್ಟು ಘನತೆ ಇದೆಯೋ ಒಬ್ಬ ನಟರಾಗಿ ಪತ್ರಕರ್ತರಿಗೂ ಅದೇ ಮಟ್ಟದ ಘನತೆ ಇದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಉತ್ತರ. ಘನತೆಗೆ ಚ್ಯುತಿ ತರಬೇಡಿ. ಘನತೆಗೆ ಚ್ಯುತಿ ತರಬಾರ್ದು ಅಂತಾನೆ ಮಾಧ್ಯಮ ಮಿತ್ರರೇ ಅಂತ ನಿಮ್ಮನ್ನು ಕರೆದ್ರು. ಮಿತ್ರರೇ ಅಂತ ಕರೆದ್ರೆ ಸಾಕು ಸರ್, ಎಲ್ಲರೂ ಕರೀತಾರೆ ಸಹೋದರ. ಚೆನ್ನಾಗಿ ಇಂಗ್ರೇಟ್ ಮಾಡ್ತಾರೆ, ಭರತನಾಟ್ಯ ಆಡ್ತಾರೆ. ನಿಮ್ಮಿಂದ ಕಲಿಬೇಕಲ್ಲ. ಯಾರು ಮಾರ್ಕೊಂಡಿದ್ದಾರೆ 4-5 ಜನ ನಿಮ್ಮ ಬಾಯಲ್ಲಿ ಯಾವ ರೀತಿಯೋ ಉತ್ತರ ಕೊಟ್ಟು ಹೋಗಿ ಹೇಳಿ ಸರ್, ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿ ಸರ್. ನಾನು ಎಷ್ಟು ವರ್ಷಿಗೆ ಶುರು ನಾನು ವರ್ಷಿಗೆ ಯಾವಾಗಲಿಲ್ಲ ನೋಡ್ತಾ ಇದ್ದೀನಲ್ಲ, ತಾಕತ್ತಿದೆಯಾ, ಹಿಂಗಿದೆಯಾ, ಹಂಗಿದೆಯಾ ನೋಡ್ತಾ ಇದ್ದೀನಲ್ಲ, ಕುಸ್ತಿ ಕೊಟ್ಟಿರ್ತಾರ. ನೀವು ನನ್ನನ್ನ ಡಿಸ್ಟರ್ಬ್ ಮಾಡಕ್ ಸಾಧ್ಯನೇ ಇಲ್ಲ. ಸವಾರಿ ಮಾಡಕ್ಕೂ ಆಗಲ್ಲ, ಪತ್ರಿಕೋದ್ಯಮದಲ್ಲಿ ಸವಾರಿ ಮಾಡಕ್ಕೆ ಆಗಲ್ಲ. ನಾನು ಮುಂದುವರಿಸ ಪತ್ರಿಕಾಗೋಷ್ಠಿ ಉತ್ತರ ಕೊಟ್ಬಿಟ್ಟು ಮುಂದುವರಿಸಿ. ಉತ್ತರ ಗೊತ್ತಾಯ್ತಮ್ಮ ತಾಯಿ, ನನಗೆ ಉತ್ತರ ಗೊತ್ತಾಯ್ತು ತಾಯಿ. ಹಾಗೆ ನನಗೆ ಗೊತ್ತಿರೋದು ಹೇಳಕ್ಕಾಗತ್ರಿ, ನನಗೆ ಗೊತ್ತಿರೋದು ಹೇಳಕ್ಕಾಗಲ್ಲ. ಇಲ್ಲ ಅನ್ಕೊಂಡಿದ್ರೆ ನೀವು ಹೆಂಗೆ ಹೇಳಿಯೋದ್ರ ಡಿಸ್ಕಷನ್ಗೆ ಸಿಕ್ಕಾಕಲ್ಲ ನಾನು, ಅರ್ಥ ಆಗಲ್ಲ ನಾನು. ನೋಡಿ, ಏನ್ ಬೇಕಾದ್ರೆ ಟ್ರೈ ಮಾಡಿ ನೀವು, ತಾಕತ್ತಿದ್ಯಾ, ಸ್ವಂತ ಬುದ್ಧಿ ಇಲ್ಲ, ಏನ್ ಬೇಕಾದ್ರೆ ಮಾಡಿ, ನಾನಂತೂ ಸಿಗಾಕ ನಾನು ನಕ್ಕೊಂಡು ಉತ್ತರ ವಿಲನ್ ಹೀರೋನಿ ಕ್ಯಾರೆಕ್ಟರ್ ಆಕ್ಟರ್ ಏನ್ ಬೇಕಾದ್ರೆ ಹೇಳಿ ಸರ್, ನಿಮ್ಮ ಅಭಿಪ್ರಾಯ. ಅವರವರ ಭಾವಕ್ಕೆ ಅವರವರ ನೀವು ಕೇಳಿದ ಪ್ರಶ್ನೆಗೆ ನನಗೆ ಗೊತ್ತಿರೋ ಉತ್ತರ ಮಾತ್ರ ಕೊಡಕ್ ಸಾಧ್ಯ. ಅದನ್ನ ನೀವು ಬರೀಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ, ನಾವು ಈ ಪ್ರಶ್ನೆಯನ್ನು ಕೇಳಿದೆವು, ಅವರು ತಾಕತ್ತಿಲ್ಲ, ಅವರು ಉತ್ತರ ಕೊಡಲಿಲ್ಲ, ಅವರು ಪಲಾಯನವಾದಿ ಅಂತ ನೀವು ಬರೀಬೇಕು. ಅಷ್ಟೇ ಈ ಕೆಲಸ. ನೀವು ನಾನು ಹೇಳಿದಲ್ಲಿ ಹಿಂಗಿಂಗ್ ಬಂದು ಒಂದು ಸಾರಿ ಕೇಳಿ, ಹಿಂಗಿಂಗ್ ಬಂದು ಹಿಂಗನ್ನಿ ಕೆಲ ಅಂತ ಒಂದು ಕನ್ನಡ ಪದ ನೀವ್ ಯಾರು ಹೇಳಕ್ಕೆ? ನೀವು ಕೇಳಿದ್ರೆ ನಾವು ಉತ್ತರ ಕೊಟ್ಟೆ ಅಷ್ಟೇ. ಅದಕ್ಕೆ ಅದು ಉತ್ತರ ಕೊಟ್ಟೆ, ನಾವು ಉತ್ತರ ಕೊಟ್ಟೆ. ನಿಮಗೆ ಬೇಕಾದ ಉತ್ತರ ಕೊಟ್ಟಿಲ್ಲ. ಅದನ್ನೇ ದಾಖಲಿಸಲಾಗುವುದು. ನೀವು ಕರ್ನಾಟಕದ ಜನತೆಗೆ ಸತ್ಯವನ್ನು ಹೇಳಬೇಕು. ನಾವು ಪ್ರಕಾಶ್ ರೈ ಅವರು ಈ ಪ್ರಶ್ನೆ ಕೇಳಿದ್ರು, ಅವರಿಗೆ ಅದಕ್ಕೆ ಉತ್ತರಿಸುವ ತಾಕತ್ತಿರಲಿಲ್ಲ. ಬರೀಬೇಕು. ನಾನು ಹೇಳಿದ್ದು ಸತ್ಯ ಅಲ್ಲ, ನಡೆದೇ ಬರೀಬೇಕು. ಏನ್ ನಡೀತು? ಈ ತರ ಅವರು ಮಾಧ್ಯಮಗಳ ಕರೆದು ಮಾರಿಕೊಂಡ ಮಾಧ್ಯಮಗಳು ಅಂದ್ರು. ನಾವೆಲ್ಲ ಯಾರು ಅಂತ ಕೇಳಿದ್ವಿ, ಮಾರ್ಕೊಂಡವರು ನೀವಲ್ಲ ಅಂತ ಹೇಳಿದ್ರು. ಅವರು ಸರಿಯಾದ ಉತ್ತರವನ್ನು ಕೊಡಲಿಲ್ಲ, ಅವರು ತಪ್ಪಿಸಿಕೊಂಡ್ರು, ಪಲಾಯನವಾದರು. ಅದನ್ನ ಬರಲಿ, ಬರಲಿ, ನಿಮ್ಗಿಷ್ಟ. ನಾನು ನಿಮ್ಮರಿಂದ ನಾನು ಹೇಳ್ತಿಲ್ಲ. ಉತ್ತರ ಕೊಟ್ಟೆ ಜನ ಜೋಣ ಪುತ್ರಿಗೆ ಇಷ್ಟೆಲ್ಲ ಮಾತಾಡ್ತಿದ್ರೆ ಯಾರು ಮಾತಾಡ್ತಾರೆ?
ಅದಕ್ಕೆ ಕಾರಣಗಳನ್ನು ಹೇಳಿ ಆಗಿದೆ. ಸರ್ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಕೆಲಸ ಟ್ವೀಟ್ ಮಾಡುವಾಗ ಕರೆಕ್ಟಾಗಿ ಟ್ವೀಟ್ ಮಾಡಬೇಕು. ಇವಾಗ ಕಂಟಿನ್ಯೂ ಮಾಡೋದಾ ಮಾಡಕ್ ಬಿಡ್ತೀರಾ? ಇಲ್ಲ ಸರ್, ನಮ್ಮ ನೇರವಾದ ಉತ್ತರ ಉತ್ತರ ಹೇಳ್ತೀರಿ ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ಹಾಕಿ ನಾನು ಉತ್ತರವನ್ನು ಕೊಟ್ಟಾಗಿದೆ, ನಿಮಗೆ ಸಮಂಜಸವಾದರೆ ಮುಂದಿನ ಪ್ರಶ್ನೆ ಅಷ್ಟೇ. ಇದನ್ನ ಅಳವಡಿಕೆ ಸೊ ಈ ಚಿನ್ನಯ್ಯನ ಹೇಳಿಕೆ ಉತ್ತರ ಕೊಟ್ಬಿಟ್ಟು ಮಾತಾಡಿ. ಏನಾದ್ರು ಮಾತಾಡಿ. ಅಲ್ಲ, ನೀವು 4-5 ಜನಕ್ಕಿಲ್ಲ, ನಿಜವಾಗ್ಲೂ ಬೇಕಂತೆ. ಚಿನ್ನಯ್ಯನ ಹೇಳಿಕೆ ಮಾತಾಡ್ಬೇಕು ಬೇಡವಾ? ಹಾಗಾದ್ರೆ ಬಾಯ್ ಕಟ್ ಮಾಡ್ತೀರಾ? ನಾನು ಗೊತ್ತೇ ಹೇಳ್ತೀನಿ ಆದ್ಮೇಲೆ ನೀವು ನನಗೆ ಮುಂದಿನ ಪ್ರಶ್ನೆಗೆ, ಮುಂದಿನ ನನ್ನ ಹೇಳಿಕೆಗೆ ಸ್ಥಳ ಕೊಡದೆ ಹಿಂಗೆ ಕೂತ್ಕೊಂಡ್ರೆ ನಾನು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಬೆದರಿಕೆ ಆಗ್ತೀರಾ? My last request, if anybody is interested, you can ask me. ಅಲ್ಲ, ರಿಕ್ವೆಸ್ಟ್ ಬೆದರಿಕೆ ಆಗ್ಬೇಡಿ. ರಿಕ್ವೆಸ್ಟ್ ವಿಶೇಷ ಬೇಡಿಕೆ ರೆಕಾರ್ಡ್ ಮಾಡಲಿಲ್ಲ ನಾನೇ ಮಾಡೋದು ರೆಕಾರ್ಡ್. ನೀವು ಬರ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಅವ್ರ ಮಕ್ಕಳು ನೋಡೋದು, ಅವ್ರು ಬಂದು ಅಡ್ವೈಸ್ ಮಾಡೋದು, ಆಮೇಲೆ ಮಾತಾಡೋದು. ಯಾರು ಗೊತ್ತಾವು? ಯಾರನ್ನಾಗ್ಲಿ ಆಯ್ತು, ಯಾರದು? ಯಾರನ್ನಾಗ್ಲಿ ಏನು? ನಿಮಗೆ ಗೊತ್ತು, ನಮಗೆ ಗೊತ್ತು. ನಮ್ಗೇನು ಗೊತ್ತು, ಯಾರನ್ನಾಗ್ಲಿ ನನ್ನ ಜೊತೆ ಬಂದಿದ್ದಾರೆ ಅವರು. ಆಯ್ತು, ಅದಕ್ಕೆ ಟ್ವೀಟ್ ಮಾಡುವಾಗ ನೀವು ನನ್ನ ಬಾಯಿಯಾಗ ಮಾತಾಡಕ್ಕಾಗಲ್ಲ. ಬೆದರಿಸಬೇಡ, ಎದುರಿಸಬೇಡ, ತಾಕತ್ತಿದೆಯಾ? ಇವಾಗ ನೋಡಿ, ನಾನು ಇಷ್ಟೇ. ನೀವು ಏನ್ ಹೇಳಿದ್ರು ನಾನು ಒಪ್ಪಿಸಲ್ಲ. ಶಾಂತ ಸ್ವರೂಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.